ಇದ್ದಾರೆ. ಇದು ಮಹಿಳೆಯರ ಹಬ್ಬ. ಅಕ್ಕ ತಂಗಿಯರು ನಮ್ಮ ಈ ಭಾಗದಲ್ಲಿ ಇದ್ದಾರೆ. ಇದು ಭೂಮಸಂದ್ರ ವಾರ್ಡ್ ಆಗಿರೋದ್ರಿಂದ ನಮ್ಮ ಆಕಾಂಕ್ಷಿಯಾಗಿ ಪೂಜಾ ಅವರು ಕಣದಲ್ಲಿದ್ದಾರೆ. ಯಾರೇ ಹೊತ್ತು 10 ಜನ 11 ಜನ ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಸಿಕ್ತು ನಮ್ಮ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಸುರೇಶಣ್ಣವರು ಯಾರು ಮಾರ್ಗದರ್ಶನದ ಯಾರು ಟಿಕೆಟ್ ಕೊಡ್ತಾರೋ ಅವರೆಲ್ಲ ಒಗ್ಗಟ್ಟಾಗಿ ನಾವು ಕೂಡಿ ನಾವು ಈ ಕಾಂಗ್ರೆಸ್ ಪಕ್ಷಕ್ಕೆ ಇವೆಲ್ಲರ ಆಶೀರ್ವಾದವನ್ನು ಮಾಡಬೇಕು. ಅದು ಈ ಮಹಿಳಾ ದಿನಾಚರಣೆ ದಿನ ಇವರು ಒಂದೊಂದು ಕಾರ್ಯಕ್ರಮ ಸುಮಾರು ನಿನ್ನೆ ಮಹಿಳೆಯದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ವಿನಯ್ ಮತ್ತು ಪೂಜಾ ಅವರು ಡಾಕ್ಟರ್ ಆಗಿರೋದ್ರಿಂದ ಅವರು ನಮ್ಮ ಭಾಗದಲ್ಲಿರೋದು. ನಾನು BBMP ಮೇಯರ್ ಆಗಿ ಡೆಪ್ಟಿ ಮೇಯರ್ ಆಗಿ ವಾರ್ಡ್ ನಂಬರ್ 18 ಇತ್ತು, ರಾಧಾಕೃಷ್ಣ ವಾರ್ಡಲ್ಲಿದ್ದೆ. ಈಗ ನಾಗಶೆಟ್ಟಹಳ್ಳಿ ವಾರ್ಡ್ ಆಗಿದೆ. ನಮ್ಮ ನಾಗಶೆಟ್ಟಹಳ್ಳಿ ವಾರ್ಡಿನ ಆಕಾಂಕ್ಷೆ ಜನರಲ್ ಆಗಿ ನಾನೇ ಕಣದಲ್ಲಿ ಇಡ್ತಾ ಇದ್ದೀನಿ. ಅದೇ ರೀತಿ ಇವ್ರಿಗೂ ಯಾರೇ ಕೊಟ್ಟರು ನೀವೆಲ್ಲ ಪ್ರೋತ್ಸಾಹಿಸಿ ಸಹಾಯ ಮಾಡಬೇಕಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಅದು ಮಹಿಳಾ ದಿನಾಚರಣೆ ಏನು ಈ ರಾಜಕೀಯ ತರ್ತಾರಂತ ಏನು ಮನಸ್ಸಲ್ಲಿ ಇಟ್ಕೊಂಬಾರ್ದು. ಎಲ್ಲರಿಗೂ ಅವರು ಆಯೋಜನೆ ಮಾಡಿರೋದು ಅವರ ಆಕಾಂಕ್ಷಿಗಳು, ಅವರು ಇಲ್ಲಿನ ಸ್ಥಳೀಯರಾಗಿರೋದ್ರಿಂದ ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಮತ್ತೆ ನೀಡಬೇಕು ಅಂತ ನಾನೆಲ್ಲ ಕೇಳ್ತಾ ಮಾತು ಮುಗಿಸ್ತೀನಿ. ಜೈ ಕನ್ನಡ. ಥ್ಯಾಂಕ್ ಯು ಸರ್. ಬದುಕಿಗೆ ಉಸಿರು ಕೊಟ್ಟು ಶಕ್ತಿ ನೀಡುವವಳು ಮಹಿಳೆಯರು ಮಾತ್ರ. ನಾನು ನನ್ನ ಹೆಮ್ಮೆ. ಇಲ್ಲಿ ಇವತ್ತು ದಿನ ವುಮೆನ್ಸ್ ಡೇ ಕಾರ್ಯಕ್ರಮದಿಂದ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನದ ಶುಭಾಶಯಗಳು ತಿಳಿಸ್ತೀನಿ ಸರ್. ಎಲ್ಲರಿಗೂ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಿ ಈ ಟೈಮಲ್ಲಿ ನೀವು ಮಹಿಳೆಯರಿಗೆ? ಒಂದು ಸಂದೇಶ ಕೊಡೋಕ್ಕೆ ಎಲ್ಲ ಮಹಿಳೆಯರಿಗೂ ಒಂದು ಸಂದೇಶ ನೀಡಲು ಬಯಸ್ತೀನಿ. ಅವರು ನಿಮ್ಮ ಕನಸುಗಳನ್ನು ಬಿಟ್ಕೊಡ್ಬಾರ್ದು. ಅವರ ಆತ್ಮವಿಶ್ವಾಸವೇ ಅವರ ದೊಡ್ಡ ಆಸ್ತಿ. ಅವರ ಕೆಲಸದಲ್ಲಿ ಅವರ ಕಾರ್ಯದಲ್ಲಿ ಯಾವಾಗಲೂ ಶಕ್ತಿಯಿಂದ ಕೀಪ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಅವರು ಬೇರೆ ಮಹಿಳೆಯರಿಗೆ ಇನ್ಸ್ಪಿರೇಷನ್ ಆಗಿ ಪಾಸಿಟಿವ್ ಎನರ್ಜಿ ಸ್ಪ್ರೆಡ್ ಮಾಡಿ ದೇ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ಅವರ ಫೋಕಸ್, ಅವ್ರ ಗೋಲ್ ಯಾವಾಗಲೂ ಫೋಕಸ್ಡ್ ಆಗಿರಬೇಕು. ಮೇಡಮ್, ನೀವೀಗ ಕಾಂಗ್ರೆಸ್ ಮೂಲಕ ಪಬ್ಲಿಕ್ ಲೈಫಿಗೆ ಬಂದಿದ್ರಿ. ಈಗ ನಿಮ್ಮದು ಏನು ಫ್ಯೂಚರ್ ಪ್ಲ್ಯಾನ್ ಏನಿದೆ ಅಂತ ನೀವು ಹೇಳ್ತಾ ಇದ್ದೀರಿ? ಸರ್, ನಾನು ಡಾಕ್ಟರ್ ಆಗಿ 10 ವರ್ಷದಿಂದ ಕೆಲಸ ಮಾಡಿದ್ದೀನಿ. ಡಾಕ್ಟರ್ ಆಗಿ ಸೇವೆ ಮಾಡ್ತಾಯಿದ್ದೀನಿ. ನನ್ನದೇ ಸ್ವಂತ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 5 ವರ್ಷದಿಂದ ನನ್ನದೇ ಸ್ವಂತ ಪ್ರಾಕ್ಟೀಸ್ ಇದೆ. ಇಷ್ಟು ದಿನ ಡಾಕ್ಟರ್ ಆಗಿ ಪೇಷಂಟ್ ಸೇವೆ ಮಾಡಿದ್ದೀನಿ. ಇನ್ನು ಮುಂದೆ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಜನರ ಸೇವೆ ಮಾಡಲು ಬಯಸ್ತೀನಿ ಸರ್. ಅದು ಏನೆಲ್ಲ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿರಿ? ಏನು ಸೇವೆ ಮಾಡಬೇಕು ಈ ನಿಮ್ಮ ಪ್ರದೇಶದಲ್ಲಿ? ಸರ್, ಏನು ಸೇವೆ ಅಂದರೆ ಅದು ಲೋಕಲ್ ಸಿವಿಕ್ ವರ್ಕ್ ಇರ್ಬೋದು, ಇಲ್ಲ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಏನೇನು ಮಾಡಬೇಕಾಗುತ್ತೆ ಅದು ನಾವು ಮಾಡೋಕ್ಕೆ ಎಲ್ಲದಕ್ಕೂ ಸಿದ್ಧವಾಗಿದ್ದೀನಿ ಸರ್. ನಾನಿವಾಗ ನನ್ನ ಡಾಕ್ಟರ್ ಕೆಲಸ ಜೊತೆ ನಾನು ಪಾಲಿಟಿಕ್ಸ್ಗೆ ಎಂಟರ್ ಆಗೋದಕ್ಕೆ ತುಂಬ ಇಷ್ಟಪಡ್ತೀನಿ. ನಾನು ರಾಜಕೀಯ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಸಮಾಜ ಸೇವೆ ಮಾಡೋಕ್ಕೆ ಮುಂದೆ ಇರ್ತೀನಿ ಸರ್. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕಿದ್ದೀವಿ. ನಮ್ಮ ಶಾಸಕರು ಸಚಿವರು ಶ್ರೀ ಬೈರತಿ ಸುರೇಶ್ ಸರ್ ಅವರು ಆಶೀರ್ವಾದ ಮಾಡಿ, ನಮ್ಮ ಎಲ್ಲ ಲೀಡರ್ಸು ಆಶೀರ್ವಾದ ಮಾಡಿ ನನಗೊಂದು ಅವಕಾಶ ಕೊಟ್ಟರೆ ಸಮಾಜ ಸೇವೆ ಮಾಡೋಕ್ಕೆ ನಾನು ಅವರ ಜೊತೆ ಕೆಲಸ ಮಾಡೋಕ್ಕೆ ಮುನ್ನುಗ್ತೀನಿ ಸರ್. ಹೌದು ಸರ್, ನಮ್ಮ ತಾತನವರು ಪ್ರಧಾನಮಂತ್ರಿ ಇಂದಿರಾ ಗಾಂಧಿರವರಿಗೆ ಡ್ರೈವರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಮತ್ತು ನಮ್ಮ ಅಜ್ಜಿ ಲಕ್ಷ್ಮಮ್ಮನವರು ಅವರು SM ಕೃಷ್ಣ ಮುಖ್ಯಮಂತ್ರಿ ಆದಾಗ ಅವರು KSRTC BMTC ಬೋರ್ಡ್ ಚೇರ್ಮನ್ ಆಗಿದ್ದರು. CM ನಾಗರಾಜ್ರವರು ಬೆಂಗಳೂರಿಗೆ ಮೇಯರ್ ಆಗಿದ್ದರು. ಹಾಂ, ಸೊ ಅದೆಲ್ಲ ಒಂದು ಕಡೆ ಆದರೆ ನಮ್ಮ ಹಸ್ಬೆಂಡು ಕಾಂಗ್ರೆಸ್ ಪಕ್ಷಕ್ಕೆ 15-20 ವರ್ಷದಿಂದ ದುಡಿತಾ ಇದ್ದಾರೆ. ನಿಷ್ಠೆಯಿಂದ ದುಡ್ದಿದ್ದಾರೆ. ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ತುಂಬ ಒಳ್ಳೆಯ ಕೆಲಸ ಈಗಲೂ ಮಾಡ್ತಾ ಇದ್ದಾರೆ. ಅವರು ಸೋಷಿಯಲ್ ಸರ್ವಿಸಲ್ಲಿ ಎತ್ತಿದ ಕೈ. ನಿಮ್ಮದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ ನಿಮಗೆ? ಹಾಗೂ ನಮ್ಮ ಮಾವನವರು 2013ನಲ್ಲಿ ದಾಸರಳ್ಳಿ ಪೀಣ್ಯ ಕ್ಷೇತ್ರಕ್ಕೆ MLAಗೆ ಕಂಟೆಸ್ಟ್ ಮಾಡಿದ್ರು. ಸೊ ಇದೆಲ್ಲ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಾನು ಪಾಲಿಟಿಕ್ಸ್ ನೋಡಿ ಬೆಳೆದಿದ್ದೀನಿ. ಒಂದು ಅವಕಾಶ ಸಿಕ್ಕಿದ್ರೆ ರಾಜಕೀಯಕ್ಕೆ ಬಂದು ಒಳ್ಳೆ ಕೆಲಸ ಮಾಡೋಣ ಅಂತ
ಬಯಸ್ತೀನಿ. ಫ್ಯಾಮಿಲಿನೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಅವ್ರನ್ನ ನೋಡಿನೇ ನಾನು ಬೆಳೆದಿದ್ದೀನಿ. ಇವಾಗ ನಾನು ಮದುವೆ ಆದಮೇಲೆ ನಮ್ಮ ಹಸ್ಬೆಂಡು ನಮ್ಮ ಮಾವನವರು ಹಲವಾರು ಸೇವೆಗಳನ್ನ ಮಾಡಿದ್ದಾರೆ. ಸೊ ಇದೆಲ್ಲ ನೋಡಿ ನನಗೆ ತುಂಬ ಇನ್ಸ್ಪಿರೇಷನ್ ಕೊಟ್ಟಿದೆ. ಮತ್ತು ನಮ್ಮ ಪೊಲಿಟಿಕಲ್ ಫೇವ್ರೆಟ್ ಲೀಡರ್ ಬಂದುಬಿಟ್ಟು ನಮ್ಮ ಭೈರತಿ ಸುರೇಶ್ ಸರ್. ಅವರಿಂದಾನೇ ನನಗೆ ಅವರೊಂದು ಆಶೀರ್ವಾದ ಮಾಡಿ ಮತ್ತು ಅವರನ್ನು ನೋಡೇ ನಾನು ರಾಜಕೀಯಕ್ಕೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ನಾವು ಎಲೆಕ್ಷನ್ ಆಗಿ 15 ವರ್ಷ ಆಗಿದೆ ನಮ್ಮ ಬೆಂಗಳೂರಲ್ಲಿ. ಇವಾಗ ಹೊಸದಾಗಿ GB ಅಂತಾಗಿದೆ, 5 ಹೊಸ ಮೇಯರ್ ಬರ್ತಾರೆ. ನಾವು ಬೆಂಗಳೂರು ಉತ್ತರದಲ್ಲಿದ್ದೀವಿ. ನಮಗೆ ನಾನು ಒಂದು 15-20 ವರ್ಷದಿಂದ ಕಾಂಗ್ರೆಸ್ ಪಕ್ಷ ದುಡಿತಾ ಇದ್ದೀನಿ. ನಾವು ಏನಾಗಿದೆ ಈ ವಾರ್ಡ್ ಭೂಪಸಂದ್ರ ವಾರ್ಡ್ ಬಂದು ಮಹಿಳಾ ಸಾಮಾನ್ಯ ಆಗಿದೆ. ಹಂಗಾಗಿ ನಮ್ಮ ಮನೆಯವರೇ ಡಾಕ್ಟರ್ ಪೂಜಾ ಒಂದು ಅವಕಾಶ ಮಾಡಿಕೊಟ್ರೆ ನಾವಿಲ್ಲಿ ಕಂಟೆಸ್ಟ್ ಮಾಡಿ ಸಾಹೇಬ್ರ ಆಶೀರ್ವಾದ ದೇವರ ಆಶೀರ್ವಾದದಿಂದ ಜಯ ನಮ್ಗೆ ಖಂಡಿತ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಈ ಸಲ 50% ಲೇಡೀಸ್ಗೆ ಕೊಡಬೇಕಂತ ಕಾಂಗ್ರೆಸ್ ಡಿಸೈಡ್. ಒಳ್ಳೆಯದು ನೋಡಿ, ಇವತ್ತು ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ನಾವು ಹೇಳ್ತೀವಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ಬೇಕು, ಇಲ್ಲ ಅಂತಿಲ್ಲ. ಇವಾಗ ಮಹಿಳೆಯರಿಗೆ ಎಷ್ಟು ಅವಕಾಶ ಮಾಡಿಕೊಡ್ತಾರೋ ಅಷ್ಟು ನಮ್ಮ ದೇಶ ಬೆಳೆಯುತ್ತೆ. ಯಾಕಂತಂದರೆ ನೋಡಿ, ಇವಾಗ ಚೈನಾ ಆಗ್ಬೋದು, ಬೇರೆ ದೇಶಗಳಲ್ಲಿ ಏನಾಗಿದೆ, ಎಲ್ಲ ಕಡೆಯೂ ಮಹಿಳೆಯರು ತುಂಬ ಕೆಲಸಗಳು ಮಾಡ್ತಾರೆ. ಹಂಗಾಗಿ ನಮ್ಮ ಇಲ್ಲೂ ಒಂದು ಈ 50% ಏನಿದೆ ಈ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ನಮ್ಮ ಇದರಲ್ಲೂ ನಮ್ಮ ಕರ್ನಾಟಕದಲ್ಲೂ ಒಳ್ಳೊಳ್ಳೆ ಇದಾಗುತ್ತೆ. ನಮ್ಮ ಬೆಂಗಳೂರಲ್ಲೂ ಒಳ್ಳೊಳ್ಳೆ ಅಭಿವೃದ್ಧಿಗಳು, ನೆಕ್ಸ್ಟು ಎಲ್ಲ ಎಜುಕೇಟರ್ಸ್ ಬರ್ತಾರೆ. ಹಾಗಾಗಿ ಸಂತೋಷ. ಈ 5 ಗ್ಯಾರಂಟಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ? ಇಲ್ಲ, 5 ಗ್ಯಾರಂಟಿ ಖಂಡಿತವಾಗ್ಲೂ ನಮಗೆ ಈಗ ಅನುಕೂಲ ಆಗುತ್ತೆ. 5 ಗ್ಯಾರಂಟಿ ಅನ್ನೋದಕ್ಕಿಂತನೂ ನಮ್ಮ ಹೆಬ್ಬಾಳದಲ್ಲಿ ನಮ್ಮ ಶಾಸಕರು ಏನು ಕೆಲಸ ಮಾಡ್ತಾ ಇದ್ದಾರಲ್ಲ, ಅದು ತುಂಬ ನಮಗೆ ಒಂದು ಅನುಕೂಲ ಆಗುತ್ತೆ. ನಮ್ಮ ಶಾಸಕರು ಪ್ರತಿನಿತ್ಯ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾರು ಇವಾಗ ನೆಕ್ಸ್ಟು GB ಎಲೆಕ್ಷನ್ ಆಗಿ ನೆಕ್ಸ್ಟ್ ಕಾರ್ಪೊರೇಟ್ಗಳು ಬಂದರು ಸನ್ಮಾನ ಚಪ್ಪಾಳೆ ಬರಬೇಕು ಎಲ್ಲರೂ ಜೋರಾಗಿ. ನಾನು ಒಂದು ಸಂದೇಶ ನೀಡಲು ಬಯಸುತ್ತೇನೆ ಎಲ್ಲ ಮಹಿಳೆಯರಿಗೂ. ನಿಮ್ಮ ಕನಸುಗಳನ್ನು ಯಾವತ್ತೂ ಬಿಟ್ಕೊಡ್ಬೇಡಿ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಆಸ್ತಿ. ಕೀಪ್ ವರ್ಕಿಂಗ್ ಹಾರ್ಡ್, ಡ್ರೀಮ್ ಬಿಗ್, ಮೋಟಿವೇಟ್ ಆ್ಯಂಡ್ ಇನ್ಸ್ಪೈರ್ ಅದರ್ಸ್ ಎಸ್ ವೆಲ್. ಧನ್ಯವಾದಗಳು. ನಮ್ಮವರೇ ಆದ ಡಾಕ್ಟರ್ ಪೂಜಾ ವಿನಯ ನಿಮಗೂ ಗೊತ್ತಿದೆ, ನೀವು ನೋಡ್ತಾ ಇರ್ತೀರಾ. ಸ್ವತಃ ಇವರು ಡೆಂಟಿಸ್ಟು. ಸೊ ಇವರ ಈ ಡೆಂಟಿಸ್ಟ್ ಏನು ಈ ಒಂದು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರತಕ್ಕಂಥವ್ರು ಅವರದೇ ಆದಂತ ಒಂದು ಕ್ಲಿನಿಕ್ ಅನ್ನು ಕೂಡ ಈ ಏರಿಯಾದಲ್ಲಿ ಓಪನ್ ಮಾಡಿದ್ದಾರೆ. ಸೊ ಡಾಕ್ಟರ್ ಅಂಬೇಡ್ಕರ್ ಡೆಂಟಲ್ ಕಾಲೇಜಿನ ಹೆಮ್ಮೆಯ ಶಿಷ್ಯ ಅಂತಾನೆ ಹೇಳ್ಬೋದು. ಅಲ್ಲಿನ ವಿದ್ಯಾರ್ಥಿನಿ ಆದಂತ ಡಾಕ್ಟರ್ ಪೂಜಾ ವಿನಯ್ ಅವರು ನಮ್ಮದೇ ಆದಂತ ಏರಿಯಾದಲ್ಲಿ ಒಂದು ಡೆಂಟಲ್ ಕ್ಲಿನಿಕ್ ಅನ್ನ ಇಟ್ಕೊಂಡಿದ್ದಾರೆ. ಅವರು ವೈದ್ಯಕೀಯ ಶಿಬಿರಗಳನ್ನು ಕೂಡ ಹಮ್ಮಿಕೋತಾರೆ. ಆಗಾಗ ಈ ಒಂದು ಶಿಬಿರಗಳು ಆಯೋಜಿಸಿರೋದ್ರಿಂದ ನೀವು ಕೂಡ ಅದನ್ನ ಯುಟಿಲೈಸ್ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊತೀವಿ. ಹಾಗೆಯೇ ಅವರು ಏಸ್ಟರ್ ಹಾಸ್ಪಿಟಲ್ ಅಲ್ಲಿ 4 ವರ್ಷ ಅನುಭವನ ಗಳಿಸಿ ತದನಂತರ ಸಂಜಯ್ ನಗರಲ್ಲಿ ತಮ್ಮದೇ ಆದ ಖಾಸಗಿ ಕ್ಲಿನಿಕ್ ಒಂದನ್ನ ಓಪನ್ ಮಾಡಿ ಅದರಲ್ಲಿ ಆರೋಗ್ಯ ಸೇವೆಯನ್ನ ಒದಗಿಸಿಕೊಂಡು ಬಂದಿದ್ದಾರೆ. ಇವರ ಮಹತ್ವದ ಧ್ಯೇಯ ಅಂತಂದ್ರೆ ಎಲ್ಲರೂ ತಮ್ಮ ಕನಸುಗಳನ್ನ ಸಾಕಾರ ಮಾಡ್ಕೋಬೇಕು ಅಂತ ಹೇಳಿದ್ರಲ್ವ, ಅದಕ್ಕೆ ಒಂದು ಸ್ಫೂರ್ತಿ ಬೇಕು, ಅದಕ್ಕೆ ಒಂದು ಸಹಕಾರ ಬೇಕು. ಆ ಒಂದು ಸಹಕಾರವನ್ನ ನಿಮ್ಮ ಏರಿಯಾದವರಾದಂಥ ಡಾಕ್ಟರ್ ಪೂಜಾ ವಿನಯ್ ಅವರು ಯಾವಾಗಲೂ ಕೊಡೋದಕ್ಕೆ ನಿಮ್ಮಲ್ಲಿ ಒಬ್ಬರಾಗಿ ನಿಂತಿರ್ತಾರೆ. ಹಾಗೆಯೇ ಇವರು NGOಗಳ ಮೂಲಕ ಅವರ ಒಂದು ಜೊತೆ ಕೊಲಾಬೊರೇಷನ್ ಮಾಡಿಕೊಂಡು ಎಷ್ಟೊಂದು ಶಿಬಿರಗಳನ್ನು ಕೂಡ ಮಾಡಿದ್ದಾರೆ. ಹಾಗೆ ಎಷ್ಟೊಂದು ಟ್ರಸ್ಟ್ಗಳೊಂದಿಗೆ ಕೂಡ ಕೊಲಾಬೊರೇಷನ್ ಮಾಡಿ ಎಷ್ಟೊಂದು ಶಿಬಿರಗಳನ್ನು ಆಯೋಜಿಸಿದ್ದಾರೆ. ಹಾಗೆಯೇ ವೃತ್ತಿ ಜೀವನದ ಹೊರತಾಗಿ ಡಾಕ್ಟರ್ ಪೂಜಾ ಅವರು ದೃಢ ಸ್ವಭಾವದ ಹಾಗೂ ವಿನಯಶೀಲ ವ್ಯಕ್ತಿತ್ವ ಹೊಂದಿರುವಂತಹ ಮಹಿಳೆ. ಅವರಿಗೆ ನೃತ್ಯ ಮತ್ತು ದೈಹಿಕ ಫಿಟ್ನೆಸ್ ಬಗ್ಗೆ ಅಪಾರ ಆಸಕ್ತಿ. ತಮ್ಮ ಸುತ್ತಮುತ್ತಲಿನ ಜನರಿನ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಲು ಪ್ರೇರೇಪಿಸುವುದು ಕೂಡ ಅವರ ವಿಶೇಷತೆ ಅಂತಾನೆ ಹೇಳ್ಬೋದು. ಈಗ ಅವರು ನಮ್ಮ ಭಾರತೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗುವ ಒಂದು ಕನಸು ಕೂಡ ಇಟ್ಕೊಂಡಿದ್ದಾರೆ. ನಿಮ್ಮ ಸಹಕಾರ ಇದೆ ತಾನೇ? ಇದಕ್ಕೆ ನಿಮ್ಮ ಸಹಕಾರ ಮತ್ತೊಮ್ಮೆ ಜೋರದ ಚಪ್ಪಾಳೆಗಳ ಮೂಲಕ ಅವರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವೇದಿಕೆ ಹತ್ತೋದಕ್ಕಿಂತ ಮುಂಚೆ ಹೇಳಿದ್ರು ಅವರ ಸಹಕಾರ ಪ್ರೀತಿ ಎಷ್ಟಿದೆ ಅಂತ.
ನಿಮ್ಮ ಒಂದು ಸಹಕಾರ ಡಾಕ್ಟರ್ ಪೂಜಾ ವಿನಯ್ ಅವರಿಗೆ ಯಾವಾಗಲೂ ಇರಬೇಕು ಅಂತ ಮತ್ತೊಮ್ಮೆ ಚಪ್ಪಾಳೆಗಳ ಮೂಲಕ ತಿಳಿಸ್ಕೊಡ್ಬೇಕು ಅಂತ ವಿನಂತಿ. ನೋಡಿ ದೇವ್ರ ಪ್ರಸಾದ ಕೂಡ ಸಿಕ್ತು. ಎಲ್ಲರೂ ತುಂಬ ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ. ನಮ್ಮ ಮನೆಯಲ್ಲಿ ಮಹಿಳಾ ದಿನಾಚರಣೆನ ಯಾವಾಗಲೂ ಆಚರಿಸ್ಕೊತಾ ಇರ್ತೀವಿ. ಬಟ್ ಅವರ ಒಂದು ಆಸೆ ಏನಿತ್ತು ಅಂತಂದ್ರೆ ನಮ್ಮ ವಾರ್ಡ್ನ ಎಲ್ಲ ನಮ್ಮ ಮನೆಯ ಮಹಾಲಕ್ಷ್ಮಿ ನೀವಾಗಿದ್ರೆ ಅವರು ಆರ್ಗನೈಸ್ ಮಾಡಿರ್ತಕ್ಕಂಥ ಅಲ್ಲೇ ಇದೆ ನೋಡಿ ಎಷ್ಟೊಂದು ಪ್ರೈಸ್ಗಳು. ಪ್ರೀತಿ ಅಷ್ಟೇ ಇನ್ನೇನಿಲ್ಲ. ಮತ್ತೊಮ್ಮೆ ಚಪ್ಪಾಳೆ ವಿನಯ್ ಪ್ಲೀಸ್.